ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫೈನಲಿ ನಮ್ಮ ಹುಡುಗರ್ನೆಲ್ಲ ಗುಡ್ಡೆ ಹಾಕೊಂಡು ಹಂಗೋ ಹಿಂಗೋ ಕಷ್ಟಪಟ್ಟು ಬೆಂಗಳೂರಿಂದ ಬ್ಯಾಂಕಾಕ್ ರೀಚ್ ಆದ್ವಿ. ಸೊ ಈ ವಿಡಿಯೋಲಿ ನಿಮ್ಗೆ ನಾವು ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲಿ ಮಾಡಿಸ್ಕೊಂಡ್ವಿ, ಸಿಮ್ ಕಾರ್ಡ್ ಎಲ್ಲಿ ತಗೊಂಡ್ವಿ, ಡೇ 1 ಅಲ್ಲಿ ನಾವು ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಿದ್ವಿ, ಯಾವ ಹೋಟ್ಲಲ್ಲಿ ಸ್ಟೇ ಆದ್ವಿ, ಇದರ ಕಾಸ್ಟ್ ಎಷ್ಟಾಯ್ತು, ಈ ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋಲಿ ನಾನು ಶೇರ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನೀವು ಬ್ಯಾಂಕಾಕ್ ರೀಚ್ ಆಗಿದೆ, ಅಲ್ಲಿ ನಿಮಗೆ ಇಂಡಿಯನ್ ಕರೆನ್ಸಿ ಯೂಸ್ ಆಗಲ್ಲ. ಸೊ ಅಲ್ಲಿ ಏನಿದ್ರು ಥೈ ಬಾತ್ ಅಂತಾರೆ, ಆ ಕರೆನ್ಸಿ ಮಾತ್ರ ಅಲ್ಲಿ ಯೂಸ್ ಆಗುತ್ತೆ. ಥೈ ಬಾತ್ ಬಂದು ಆಲ್ಮೋಸ್ಟ್ ನಿಮಗೆ ಒಂದು ಥೈ ಬಾತ್ ಈಸ್ ಈಕ್ವಲ್ಸ್ ಟು 2.5 ರೂಪಾಯಿ, $2.50 ಕೊಟ್ಟರೆ ನಿಮಗೆ ಒಂದು ಬಾತ್ ಕೊಡ್ತಾರೆ. ಅಂದ್ರೆ ನೀವು 1,000 ಬಾತ್ ತಗೋಬೇಕಂದ್ರೆ 2,500 ರೂಪಾಯಿ ನಾವು ಇಂಡಿಯನ್ ಕರೆನ್ಸಿ ಕೊಡಬೇಕಾಗುತ್ತೆ. 2.5 ರೂಪಾಯಿ ನಾನು ಏನು ಹೇಳ್ತಾ ಇದ್ದೀನಿ, ಇದು ಬಂದು ಆಸ್ ಪರ್ ದಿ ಎಕ್ಸ್ಚೇಂಜ್ ರೇಟು. ಬಟ್ ನೀವು ಅದೇ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೋಬೇಕಂದ್ರೆ ಏಜೆಂಟ್ ಹತ್ರ ಎಲ್ಲಾದರೂ ಹೋದ್ರೆ ನಿಮಗೆ ಅದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಆಸ್ ಅ ಕಮಿಷನ್ ಆ್ಯಂಡ್ GST ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು ಕರೆನ್ಸಿ ಎಕ್ಸ್ಚೇಂಜ್ನ RR ನಗರಲ್ಲಿ ನಮ್ಗೆ ಗೊತ್ತಿರೋರೊಬ್ರು ಟ್ರಾವೆಲ್ ಏಜೆಂಟ್ ಇದ್ದಾರೆ, ಅವ್ರ ಹತ್ರ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ. ನಾವು ಟಿಕೆಟ್ ಕೂಡ ಅವ್ರ ಹತ್ರನೇ ತೊಗೊಂಡಿದ್ವಿ, ಫ್ಲೈಟ್ ಟಿಕೆಟ್ಸು. ಅವ್ರ ಆಫೀಸ್ ಹೆಸರು ಸ್ಯಾಂಡಿ ಹಾಲಿಡೇಸ್, ಇದು RR ನಗರಲ್ಲಿದೆ. ಸೊ ನಮಗೆ ಅವರು $2.60 ನಮಗೆ ಎಕ್ಸ್ಚೇಂಜ್ ಮಾಡಿಕೊಟ್ರು. ಸೊ ವಿಚ್ ಮೀನ್ಸ್ 2.6 ರೂಪೀಸ್ ನಾವು ಕೊಟ್ಟಿದ್ದು 1 ಬಾತ್ಗೆ. ಬರೋ ನೀವು ಎಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಬಟ್ ಇಂಡಿಯಾದಿಂದ ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡೋಗಿ. ಯಾಕಂದರೆ ನಾವು ಒನ್ಸ್ ನೀವು ಏರ್ಪೋರ್ಟ್ ರೀಚ್ ಆಗಿದೆ, ನಿಮಗೆ ನಾನು ಹೇಳ್ದಂಗೆ ಇಂಡಿಯನ್ ಕರೆನ್ಸಿ ಯೂಸ್ ಆಗಲ್ಲ. ಸೊ ನೀವು ಬಾತೇ ಯೂಸ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಇಂಡಿಯಾದಲ್ಲಿ ಎಕ್ಸ್ಚೇಂಜ್ ಮಾಡ್ತೀರಾ ಹಂಗೆ ಹೋದ್ರಿ ಅಂದರೆ ಏರ್ಪೋರ್ಟಲ್ಲಿ ನೀವು ಎಕ್ಸ್ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಆಗ ಅವರು ನಾನು ಅಲ್ಲಿ ವಿಚಾರಿಸಿದ ಪ್ರಕಾರ 3 ರೂಪೀಸ್ ಹೇಳ್ತಾ ಇದ್ರು, ಸಮ್ ಟೈಮ್ಸ್ 3 ರೂಪೀಸ್ 20 ಪೈಸೆನೂ ಹೇಳ್ತಾ ಇದ್ರು. ಸೊ ನಿಮಗೆ ತುಂಬ ಲಾಸ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತೀರಾ ಮಾತ್ರ ನೀವು ಹೋಗಬೇಡಿ. ನಿಮಗೆ ಏರ್ಪೋರ್ಟ್ ಒಳಗಡೆನೆ ಸಿಮ್ ಕಾರ್ಡ್ಗಳು ಸಿಗುತ್ತೆ. ಸೊ ಆ ಸಿಮ್ ಕಾರ್ಡು ನಿಮಗೆ 3 ಕಂಪ್ನಿ ಇದೆ, ಅದರಲ್ಲಿ ನಾನು ತೊಗೊಂಡಿದ್ದು ಇನ್ಫಿನಿಟಿ ಅಂತ. ಸೊ ಇದು ಚೆನ್ನಾಗಿತ್ತು, ನೆಟ್ವರ್ಕು 5G ಇಂಟರ್ನೆಟ್ ಸ್ಪೀಡು ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ನೋಡಿ, ಇದರಲ್ಲಿ ನಿಮಗೆ ಕಂಪ್ಲೀಟ್ ಪ್ಲಾನ್ ಡೀಟೇಲ್ಸ್ ಕೊಟ್ಟಿದ್ದೀನಿ. 5 ಡೇಸ್ ಇದೆ, 8 ಡೇಸ್ ಇದೆ. ಸೊ 90 ಡೇಸ್ವರೆಗೂ ನೀವು ಯಾವ ಪ್ಲಾನ್ ಆದರೂ ಚೂಸ್ ಮಾಡ್ಕೋಬೋದು. ನಾವು ಸಿನ್ಸ್ 8 ಡೇಸ್ ಕರೆಕ್ಟಾಗಿ ನಾವು ಸ್ಟೇ ಮಾಡ್ತಾ ಇದ್ವಿ, ಹಂಗಾಗಿ 8 ಡೇಸ್ದು ಪ್ಲಾನ್ ತೊಗೊಂಡ್ವಿ. ಅದಕ್ಕೆ 449 ಬಾತ್ ನಾವು ಪೇ ಮಾಡಿದ್ದು. ಸೊ ನಾವು ಬ್ಯಾಂಕಾಕ್ ರೀಚ್ ಆಗಿದೆ. ನಮ್ಮದು ಫಸ್ಟ್ ಪ್ಲಾನ್ ಇದ್ದಿದ್ದು ಪಟಾಯ ಹೋಗೋಕ್ಕೆ. ಪಟಾಯಲ್ಲಿ 2 ಡೇಸ್ ನಾವು ಫಸ್ಟ್ ಸ್ಟೇ ಆಗ್ತಾ ಇದ್ವಿ. ಸೊ ಹಾಗಾಗಿ ಬ್ಯಾಂಕಾಕಿಂದ ಪಟಾಯಾಗೆ ಹೋಗಬೇಕು. ಸೊ ಬ್ಯಾಂಕಾಕಿಂದ ಪಟಾಯ ಆಲ್ಮೋಸ್ಟ್ 2.5 ಅವರ್ ಜರ್ನಿ. ಸೊ ಅದಕ್ಕೆ ನೀವು ಟ್ಯಾಕ್ಸಿ ಕ್ಯಾಬ್ ಬುಕ್ ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ 2,000ದಿಂದ 3,000 ಬಾತ್ ತಗೋತಾರೆ. ನಿಮ್ಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಇದೆ, ಬಸ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಅದರಲ್ಲೂ ಹೋಗ್ಬೋದು. ಅದರಲ್ಲಿ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ನೀವು ಪಟಾಯ ರೀಚ್ ಆಗ್ಬೋದು. ಸೊ ನೀವು ಫಸ್ಟು ಬ್ಯಾಂಕಾಕ್ ಏರ್ಪೋರ್ಟಿಂದ ಮಾಯ್ಚಿತ್ ಅಂತ ಒಂದು ಪ್ಲೇಸ್ ಇದೆ, ಅದು ನಿಮಗೆ ಬಸ್ ಸ್ಟೇಷನ್ ಥರ. ನಾವು ಹೆಂಗೆ ಇಲ್ಲಿ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅಂತೀವಿ, ಅದೇ ರೀತಿ ಬ್ಯಾಂಕಾಕಲ್ಲಿ ಮಾಯ್ಚಿತ್ ಅಂತ ಅದು ಬಸ್ ಸ್ಟೇಷನು. ಅಲ್ಲಿ ನಿಮಗೆ ಎಲ್ಲ ಲೋಕಲ್ ಸಿಟಿ ಬಸ್ಗಳು ಅವೈಲೇಬಲ್ ಇರುತ್ತೆ. ಸೊ ನಾವು ಏರ್ಪೋರ್ಟ್ ಇಂದ ಮಾಯ್ಚಿತ್ ಹೋಗಿ ಮಾಯ್ಚಿತ್ ಇಂದ ಪಟಾಯ ಬಸ್ ಹಿಡಿಯೋಣ. ನಾವಿವಾಗ ಏರ್ಪೋರ್ಟಲ್ಲಿ ಇದ್ದೀವಿ, ಡಾಂಗ್ಮಿಂಗ್ ಏರ್ಪೋರ್ಟು. ಅಲ್ಲಿಂದ ಈಗ ಪಟಾಯಾಗೆ ಹೋಗೋಕ್ಕೆ ಮಾಯ್ಚಿತ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಪಟಾಯಾಗೆ ಹೋಗಬೇಕು. ವಿ ಜಸ್ಟ್ ವೇಟಿಂಗ್ ಫಾರ್ ದ ಬಸ್. ನೀವು ಏರ್ಪೋರ್ಟ್ ಆಚೆ ಬಂದಿದೆ, ನಿಮಗೆ ಇಲ್ಲಿ ಲೋಕಲ್ ಬಸ್ಸಸ್ ಸಿಗುತ್ತೆ. ನಾವು A1 ಬಸ್ ನಂಬರ್ ಹಿಡಿಬೇಕು. ನೋಡಿ, ಆ ಬಸ್ಸು ಮಾಯ್ಚಿತ್ ಬಸ್ ಟರ್ಮಿನಲ್ಗೆ ಹೋಗುತ್ತೆ. ಇಲ್ಲೇ ನಾವು ವೆಯ್ಟ್ ಮಾಡೋಣ ನಮ್ಮ ಬಸ್ಗೆ. ಇನ್ ಕೇಸ್ ನೀವೇನಾದರೂ ಟ್ಯಾಕ್ಸಿ ಇಲ್ಲ ಕ್ಯಾಬ್ ಬುಕ್ ಮಾಡಿದ್ರು ಓಕೆ, ನೀವು ಇಲ್ಲೇ ಬಂದು ವೆಯ್ಟ್ ಮಾಡಿ. ನಿಮ್ಮ ಟ್ಯಾಕ್ಸಿ ಕ್ಯಾಬು ಎಲ್ಲನೂ ಇಲ್ಲೇ ಸ್ಟಾಪ್ ಕೊಡುತ್ತೆ. ನಮ್ಮ ಬಸ್ ಬಂತು, ಆರಾಮಾಗಿ ಸೀಟ್ ಸಿಕ್ತು, ಕುತ್ಕೊಂಡಿದ್ದೀವಿ. ಡಾನ್ಮಿನ್ ಏರ್ಪೋರ್ಟಿಂದ ಮಾಯ್ಚಿತ್ ಬಸ್ ಸ್ಟೇಷನ್ಗೆ ಹೋಗೋಕ್ಕೆ ಜಸ್ಟ್ 30 ಬಾತ್ ಅಷ್ಟೇ. ನೋಡಿ, ಜಸ್ಟ್ 30 ನಿಮಿಷದಲ್ಲಿ ನಾವು ಬಸ್ ಸ್ಟೇಷನ್ ಬಂದ್ವಿ. ಹೊರಗಡೆ ಹೋಗೋಣ ಬನ್ನಿ, ಪಟಾಯಾಗೆ ಟಿಕೆಟ್ ತೊಗೊಳ್ಳೋಣ. ಬಸ್ ಸ್ಟಾಪ್ ಒಳಗಡೆ ಕೌಂಟರ್ ನಂಬರ್ 10ಗೆ ಹೋದರೆ ನಿಮಗೆ ಪಟಾಯ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ. ಅಲ್ಲೋಗಿ ಎವ್ರಿ 1 ಅವರ್ ನಿಮಗೆ ಬಸ್ಸಸ್ ಇರುತ್ತೆ. ಟಿಕೆಟ್ ತೊಗೊಳ್ಳಿ, ಚಿಲ್ ಮಾಡಿ. 140 ಬಾತ್ ಅಷ್ಟೇ ಒಬ್ರಿಗೆ. ಬಸ್ ಬರೋಕ್ಕೆ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಇದೆ ಅಂದರು. ಅದೇ ಗ್ಯಾಪಲ್ಲಿ ಬನ್ನಿ ನಾಷ್ಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಫುಡ್ ಕೋರ್ಟ್ ಒಳಗಡೆ ಇದೆ, ನಿಮಗೆ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ಬಟ್ ನೀವು ಫುಡ್ ಆರ್ಡರ್ ಮಾಡುವಾಗ ನೋಡ್ಕೊಂಡು ಹುಷಾರಾಗಿ ಆರ್ಡರ್ ಮಾಡಿ. ಯಾಕಂದರೆ ಇವ್ರಿಗೆಲ್ಲ ಸೈಡ್ಸಲ್ಲಿ ಗ್ರೇವಿಲಿ ಬೀಫು ಮತ್ತು ಪೋರ್ಕ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಹುಷಾರಿರಿ. ಎಗ್ ಫ್ರೈಡ್ ರೈಸ್, ಎಗ್ ರೈಸು ಮತ್ತು ಬ್ರೋಕ್ಲಿ ಇದನ್ನು ಟ್ರೈ ಮಾಡ್ತಾಯಿದ್ದೀವಿ. ನೋಡೋಣ ಹೇಗಿದೆ ಟೇಸ್ಟ್. ಸ್ವಲ್ಪ ಸ್ವೀಟಾಗಿದೆ,
ಬಟ್ ಚೆನ್ನಾಗಿದೆ. ಸೊ ಇದು ಒಂದು ಪ್ಲೇಟ್ಗೆ 50 ಬಾತ್ ಆಯಿತು, 50 ಬಾತ್. ನೀವು ಬಸ್ ಸ್ಟ್ಯಾಂಡ್ ಬಂದಾಗ ಸ್ವಲ್ಪ ಒಳಗಡೆ ಬಂದರೆ ಫುಡ್ ಕೋರ್ಟ್ ಅಂತ ಇದೆ, ಅಲ್ಲಿ ತೊಗೊಳ್ಳಿ, ಫ್ರೆಶ್ ಆಗಿರೋದು ಫುಡ್ ಸಿಗುತ್ತೆ. ಪಟಾಯ ಬಸ್ಗೆ ಹಚ್ಕೊಂಡು ಹೋಗ್ತಾ ಇದ್ದೀವಿ. 8 o'clock. ಇಲ್ಲೇ ಇದೆ ನೋಡಿ ನಮ್ಮದು ಗಾಡಿ ಪಟಾಯ. ಕಂಪ್ಲೀಟ್ಲಿ AC ಬಸ್ಸು, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಒಳ್ಳೆ ನಿದ್ದೆ ಮಾಡಿದ್ವಿ ನಾವು. ಆದ್ರೂ ಗುರು, ಎಲ್ಲೋದ್ರೂ ಈ ಟ್ರಾಫಿಕ್ ಭೂತ ಮಾತ್ರ ನಮ್ಮನ್ನ ಬಿಡಲ್ಲ. ನಾವು ಯಾವಾಗಲೂ ಬೈತಾ ಇರ್ತೀವಿ ಬೆಂಗಳೂರಲ್ಲಿ ಟ್ರಾಫಿಕ್ ಅಂತ, ಬಟ್ ಅದೇನೋ ನಾವು ಎಲ್ಲೋದ್ರೂ ಈ ಟ್ರಾಫಿಕ್ ಇರುತ್ತೆ. ಬ್ಯಾಂಕಾಕಲ್ಲೂ ಹೆವಿ ಟ್ರಾಫಿಕ್ ಇದೆ. ಬಟ್ ಖುಷಿ ವಿಚಾರ ಏನಂದ್ರೆ ಎಲ್ಲರೂ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡ್ತಾರೆ, ಲೈನ್ ಡಿಸಿಪ್ಲಿನ್ ಸಖತ್ತಾಗಿ ಫಾಲೋ ಮಾಡ್ತಾರೆ. ಆಮೇಲೆ ಬ್ಯಾಂಕಾಕ್ ಇಂದ ಪಟಾಯಾಗೆ ನಿಮ್ಗೆ ಆಲ್ಮೋಸ್ಟ್ 2.5 ಅವರ್ ಜರ್ನಿ ಆಗುತ್ತೆ. ನಾವು ಪಟಾಯ ಬಸ್ ಸ್ಟಾಪ್ ರೀಚ್ ಆಗಿದ್ವಿ. ಈಗ ಪಟಾಯ ಬಸ್ ಸ್ಟಾಪ್ ಇಂದ ನಾವು ಹೋಟೆಲ್ಗೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಪಟಾಯ ಬಸ್ ಸ್ಟಾಪಿಂದ ನಮ್ಮ ಹೋಟೆಲ್ಗೆ ಗ್ಲೋ ಪಟಾಯ ಹೋಗೋಕ್ಕೆ ಇದು ನೋಡಿ, ಇದೊಂದು ಪ್ರೈವೇಟ್ ಜೆಟ್ ತರ ಇದೆ. ಜೆಟ್ ಅಲ್ಲ ಗುರು, ಇದು ಜೆಟ್ ಅಲ್ಲ, ಅದು jet ನೋಡಿ ಈ ಥರ. ಒಂದು ಸೆಕೆಂಡ್, ಈ ಕಾರು ಕೈಂಡ್ ಆಫ್ ಲಗೇಜ್ ಕ್ಯಾರಿಯರ್ ಥರ ಹಿಂದೆ ಕೂತ್ಕೋತಾರೆ. 40 ಬಾತ್ ಅಂತ. 7 ಮೆಂಬರ್ಸ್ ಇಲ್ಲಿ. ಈಗ ಹೋಟೆಲ್ಗೆ ಹೋಗೋಣ. ಓಕೆ ಮ್ಯಾಮ್ ಬಂದರು. ಓಕೆ, ಫೈನಲಿ ವಿ ಹ್ಯಾವ್ ರೀಚ್ ಅವರ್ ಹೋಟೆಲ್ ಗ್ಲೋ ಪಟಾಯ. ನೋಡಿ ಎಲ್ಲ ಹುಡುಗರು, ಹಾಯ್ ಗೈಸ್, ವಿ ಹ್ಯಾವ್ ರೀಚ್. ಇನ್ನೊಂದು ಟೂರಿಸ್ಟ್ ಗೈಡ್ ಆಗ್ಬಿಡು, ಈಗ ಒಂದು ಕರೆಕ್ಟ್ ಮಾಡೋ ಟೂರಿಸ್ಟ್. ಪಟಾಯ ಹೋಟೆಲ್, ಆ್ಯಕ್ಚುಲಿ ನಾನು ಹೋಟೆಲ್ ಬುಕ್ ಮಾಡಿದ್ದೆ, ಇಲ್ಲೆಲ್ಲ 2 o'clock ಚೆಕ್-ಇನ್ ಇರೋದು. ಬಟ್ ನಾವು 11 o'clock ಎಲ್ಲ ಬಂದುಬಿಟ್ವಿ. ಸೊ ಬ್ಯಾಗೇಜ್ ಎಲ್ಲ ಇಟ್ಟು ನಾವು ಲಗೇಜ್ನ ಕ್ಲಾಕ್ ರೂಮಲ್ಲಿ ಇಟ್ಟು ಈಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಬುದ್ಧದ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೈ ವಾಕ್. ಸೊ ನಮ್ಮ ಹೋಟೆಲಿಂದ ಜಸ್ಟ್ 2 kilometers ಡಿಸ್ಟೆನ್ಸು. ನಾವು ಪಟಾಯಲ್ಲಿ ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇದ್ರ ಹೆಸರು ವಾಟ್ ಪ್ರಾಯಾಯ್ ಅಥವಾ ಪಟಾಯ ಬಿಗ್ ಬುದ್ಧ ಟೆಂಪಲ್ ಅಂತಾನು ಕರೀತಾರೆ. ಆಕ್ಚುಲಿ ನಾವು ನಡ್ಕೊಂಡೇ ಬಂದ್ವಿ, ಆದ್ರೆ ನಡ್ಕೊಂಬರೋದು ಅಷ್ಟು ಈಸಿ ಇಲ್ಲ, ಯಾಕಂದ್ರೆ ಇದೊಂದು ಗುಡ್ಡದ ಮೇಲಿದೆ. ಸೊ ನಡ್ಕೊಂಡು ಹೋಗೋದು ತುಂಬಾ ಟಯರಿಂಗ್ ಆಗುತ್ತೆ. ನನ್ನ ಸಜೆಷನ್, ನೀವು ಆಟೋನೋ ಇಲ್ಲ ಟ್ಯಾಕ್ಸಿಲೋ ಬಂದ್ರೆ ಒಳ್ಳೇದು. ಇದು ಟೆಂಪಲ್ ತುಂಬಾ ಚೆನ್ನಾಗಿದೆ, ಬುದ್ಧನ ಪ್ರತಿರೂಪ ತರ ಇದು ಸ್ಟ್ಯಾಚ್ಯೂ ಗೋಲ್ಡನ್ ಇದರಲ್ಲಿ ಮಾಡಿದ್ದಾರೆ. ಇದು ಬುದ್ಧನ ಪಾದ. ಇಲ್ಲಿ ನಾವೆಲ್ಲ ಪೂಜೆಗಳು ನಡೀತಾ ಇತ್ತು. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಈಗ ಪಟಾಯ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಬೀಚ್ ಸೈಡು ನೋಡಿ, ವ್ಯೂ ತೋರಿಸ್ತೀನಿ ನಿಮ್ಗೆ. ನಾವು 2 ಪ್ಲೇಸ್ ವಿಸಿಟ್ ಮಾಡಿದ್ವಿ. ಒಂದು ಪಟಾಯ ಬಿಗ್ ಬುದ್ಧ ಟೆಂಪಲ್, ಇನ್ನೊಂದು ಪಟಾಯ ವ್ಯೂ ಪಾಯಿಂಟ್ ಅಂತ. 2 ನಿಯರ್ ಬೈ ಇತ್ತು. ಈಗ ಬನ್ನಿ ರೂಮ್ ಚೆಕ್-ಇನ್ ಆಗೋಣ. ಇದೆ ರೂಮು ನೋಡಿ, 2 ಬೆಡ್ ಇದೆ. ಇನ್ನು ನೀಟ್ ಅಂಡ್ ಕ್ಲೀನ್ ಆಗಿತ್ತು ರೂಮು. ಇದು ರೆಸ್ಟ್ ರೂಮು. ಐ ಹೈಲಿ ಪ್ರಿಫರ್, ನೀವೇನಾದರೂ ಪಟಾಯ ಬಂದರೆ ಯು ಕ್ಯಾನ್ ಟ್ರೈ ಗ್ಲೋ ಪಟಾಯ ಹೋಟೆಲ್, ತುಂಬ ಚೆನ್ನಾಗಿದೆ. ಸೊ ನಾವು ಫ್ಲೈಟಲ್ಲಿ ಜರ್ನಿ ಮಾಡಿದ್ವಿ ನೈಟು. ಸೊ ಕಂಟಿನ್ಯೂಸ್ ಜರ್ನಿ ಆಯಿತು, ನಾವು ರೆಸ್ಟು ಮಾಡಿರಲಿಲ್ಲ. ಸೊ ಈಗ ಚೆಕ್-ಇನ್ ಆದ್ವಿ. ಸೊ 1-2 hours ರೆಸ್ಟ್ ಮಾಡ್ಕೊಂಡ್ವಿ. ಸೊ ಈವ್ನಿಂಗು ನಾವು ಒಂದು ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಕೋಸಿ ಹೆಲ್ತ್ ಮಸಾಜ್ ಅಂತ, ತುಂಬ ಚೆನ್ನಾಗಿತ್ತು, ಒಳ್ಳೆ ಸರ್ವಿಸ್ ಕೊಟ್ಟರು. ಪ್ರೈಸಸ್ ಎಲ್ಲ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನಿಮಗೆ ಹೆಡ್ ಮಸಾಜು, ಫುಟ್ ಮಸಾಜು, ಆಯಿಲು, ಫುಲ್ ಬಾಡಿ ಮಸಾಜ್ ಎಲ್ಲ ಇದೆ. ಯು ಕ್ಯಾನ್ ರಿಲ್ಯಾಕ್ಸ್ ಆ್ಯಂಡ್ ಚಿಲ್. ನಂತರ ನಾವು ಬಂದ್ವಿ ಪಟಾಯ ಬೀಚ್ ಹತ್ರ. ನೋಡಿ ನೈಟು ನಿಮಗೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಚಾಪೆಗಳು ಕೊಡ್ತಾರೆ, ಮ್ಯಾಟು. ಸೊ ಜಸ್ಟ್ ನಿಮಗೆ ಒಂದು 100 ಬಾತ್ 50 ಬಾತ್ ಕೊಟ್ಟರೆ ಚಾಪೆ ಕೊಡ್ತಾರೆ, ಕುತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಸ್ನ್ಯಾಕ್ಸ್ ಇಲ್ಲ ಊಟ ಏನೋ ತಂದಿರ ಆರಾಮಾಗಿ ಅಲ್ಲಿ ಕುತ್ಕೊಂಡು ಚಿಲ್ ಮಾಡ್ಬೋದು. ನಾವು ಪಾರ್ಸೆಲ್ ತೊಗೊಂಡೋಗಿದ್ವಿ, ಬೀಚ್ ಹತ್ರನೇ ಊಟ ಮಾಡಿದ್ವಿ.
ಊಟ ಆದಮೇಲೆ ಸ್ಟ್ರೈಟ್ ಅವೇ ನಾವು ಬಂದ್ವಿ ವಾಕಿಂಗ್ ಸ್ಟ್ರೀಟ್. ಆಲ್ಮೋಸ್ಟ್ ನೈಟ್ ಲೇಟ್ ಆಗಿತ್ತು. ಸೊ ನೋಡೋಣ ಏನಿದೆ ಅಂತ. ಬಟ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು ಏನಿಲ್ಲ, ನಿಮ್ಗಾಗಲೇ ಎಲ್ಲ ತಿಳಿದಿದೆ ಅನಿಸುತ್ತೆ. ಏನಿಲ್ಲ ಅವರು ಜಸ್ಟ್ ಹೋದ್ವಿ ವಾಕಿಂಗ್ ಸ್ಟ್ರೀಟು, ಒಂದು ವಾಕ್ ಮಾಡ್ಕೊಂಡ್ವಿ, ಎಕ್ಸ್ಪ್ಲೋರ್ ಮಾಡಿದ್ವಿ ಅಷ್ಟೇ. ಫೈನಲಿ ನಮ್ಮ ಡೇ 1 ಜರ್ನಿ ಪಟಾಯದು ಕಂಪ್ಲೀಟ್ ಮಾಡ್ಕೊಂಡ್ವಿ. ನಾವು ವಾಕಿಂಗ್ ಸ್ಟ್ರೀಟಿಂದ ಡೈರೆಕ್ಟ್ ನಮ್ಮ ಹೋಟೆಲ್ಗೆ ಆಟೋಲಿ ಹೋದ್ವಿ. ಅವತ್ತು ರೆಸ್ಟ್ ಮಾಡ್ಕೊಂಡ್ವಿ, ತುಂಬ ಟಯರ್ಡ್ ಆಗಿತ್ತು. ನಿಮಗೆ ಈ ಸ್ಕ್ರೀನ್ಶಾಟಲ್ಲಿ ನಮ್ಮ ಡೇ 1 ಡೀಟೇಲ್ಸ್ ಕಂಪ್ಲೀಟ್ ಕೊಟ್ಟಿದ್ದೀನಿ. ನಿಮಗೆ ಯಾವ್ಯಾವ ಪ್ಲೇಸಸ್ ನಾವು ವಿಸಿಟ್ ಮಾಡಿದ್ವಿ, ಯಾವ ಟೈಮಿಂಗಲ್ಲಿ ವಿಸಿಟ್ ಮಾಡಿದ್ವಿ, ಆಮೇಲೆ ಇದು ಒಂದೊಂದು ಪ್ಲೇಸಸ್ಗೂ ಎಷ್ಟು ಕಾಸ್ಟ್ ಆಗುತ್ತೆ, ಎಲ್ಲ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಇದನ್ನು ನೀವು ಝೂಮ್ ಮಾಡಿ ಡೀಟೇಲ್ಸ್ ತಗೊಳ್ಳಿ. ಇನ್ ಕೇಸ್ ನಿಮ್ಗೆ ಏನೋ ಫರ್ದರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನನಗೆ ಮೆಸೇಜ್ ಮಾಡಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಡೇ 2 ವಿಡಿಯೋನ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವೇಟಿಂಗ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು.